ಕೊಡ್ರಿ ಕಟ್ಕೊಂಡು ಹೋಗ್ತೀವಿ. ನಾವೇನು ನಿಮ್ಗೆ ಮೋಸ ಮಾಡಲ್ಲ ಅಂತ ನಂಗೆ ಏನು ಗೊತ್ತಿಲ್ದೊಳಗೆ ಹಂಗೆ ಮಾಡಿಬಿಟ್ಟಾರೆ ಸರ್. ಹಂಗೆ ಮೋಸ ಮಾಡಿಬಿಟ್ಟು ಹೋಗ್ಯಾರ ಸರ್. ಇಸ್ಕೊಂಡ್ರು ಆಧಾರ್ ಕಾರ್ಡ್ ಇಸ್ಕೊಂಡು ತಿರ್ಗ ಸೈನ್ ಹಾಕ್ಸ್ಕೊಂಡು ದುಡ್ಡು ತಗೊಂಡು ಹೋಗ್ಯಾರ ಸರ್. 2 ಲಕ್ಷ 35 ಜನಕ್ಕೆ ಮೋಸ ಮಾಡಿ ಹೋಗ್ಯಾಳೆ ಸರ್. 3 ಲಕ್ಷ 4 ಲಕ್ಷ ಒಬ್ಬೊಬ್ಬರು ತಗೊಂಡು ಹೋಗ್ಯಾಳೆ ಸರ್. ನಾವು ಎಲ್ಲಿಂದ ತಗೊಬಂದು ಕಟ್ಟನ್ರಿ ಸರ್. ನಮಗೆ ಊಟ ಮಾಡೋದೇ ಕಷ್ಟ, ನಮ್ಗೆ ಜೀವನ ಮಾಡೋದೇ ಕಷ್ಟ. ನಮ್ಮ ಮಕ್ಕಳು ಸರಿ ಇಲ್ಲ, ನಮ್ಗೆ ಎಲ್ಲಿ ತಂದು ಕಟ್ಟನ್ರಿ ಸರ್. ನಮಗೆ ಗಂಡಿಲ್ಲ, ಏನೂ ಇಲ್ಲ, ಗಂಡಿಲ್ಲ ಸರ್. ಮಗ ಸರಿ ಇಲ್ಲ, ನಮ್ಗೆ ಎಲ್ಲಿಂದ ತಂದು ಕಟ್ಟನ್ರಿ ಸರ್. ನಾವು ಬಂದು 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 ಬಾಗ್ಲಾಗ ಅಲಿತಾರೆ ಸರ್. ನಾವ್ ಎಲ್ಲಿಗೆ ಹೋಗೋದು ಕಟ್ಟಾಗಿ ನೀ ಮನೆ ಬಿಟ್ಟು ಅಡ್ಬಿಡು, ಮನೆಗೆ ಇರ್ಬೇಡ ನೀನು ಅಂತ ಬಾಗ್ಲಾಗ ಅಲಿತಾರೆ. ನನ್ಗೊಬ್ಬ ಮಗಳವಳೆ, ಅವಳು ಬೈತಾಳೆ, ಯಾಕೆ ಕೊಟ್ಟೆ ನೀಗ, ಯಾಕೆ ಕೊಟ್ಟೆ ಅಂತ. ಮಗಳು ಅವಳೆ ಮನೆಗೆ ಒಬ್ಳು ಬಂದು ನನ್ನ ಎದೆ ಮೇಲೆ ಬಿದ್ದಾಳೆ ಸರ್. ಮಗಳು ಅವಳೆ ಅಂತ ಬಿಸಾಕಿದ್ರು ಸರ್. ನಾವು ಮಗಳನ್ನ ಮಗ ಸಾಕೊಂಡಿದ್ದೀನಿ, ಅವಳು ಕೂಲಿಗೆ ಹೋಗ್ಬೇಕು, ನಾನು ಜೀವನ ಮಾಡ್ಬೇಕು ಸರ್. ಅವಳೆ ನಾನು ಸಾಕ್ತಾವಳೆ. ನಾನು ಏನು ಮಾಡಿ ಎಲ್ಲಿ ತಂದು ಕಟ್ಲಿ ಸರ್ ಅವ್ರಿಗೆ. ಒಂದ್ಸಾರಿ 4,600 4,700 ಕಟ್ಟಬೇಕು ಅಂತ ಬರ್ತಾರೆ. ನಾನು ಎಲ್ಲಿ ತಂದು ಕಟ್ಲಿ ಸರ್ ಅಷ್ಟೊಂದು. ನಾನು ಜೀವನ ಮಾಡೋದೇ ಕಷ್ಟ ಸರ್. ನನಗೆ ನನ್ನ ಮಗವನ್ನ ಏನು ಮಾಡಬೇಕು ಸರ್. ಊಟಕ್ಕೆ ತಂದಾಕಲ್ಲ, 10 ಪೈಸೆ ಕೊಡಲ್ಲ ಸರ್. ನಾನು ಎಲ್ಲನೂ ಮಾಡೋಗಳು ಮೋಸ ಮಾಡೋ. ನನ್ನ ಹೆಸರು ರಾಧಿಕಾ ಜಿ ಕೆ ನರಸಿಂಹಮೂರ್ತಿ, ದೊಡ್ಡಸಳ್ಳಿ ಗ್ರಾಮದ ಜನಪ್ರತಿನಿಧಿ. ಇಲ್ಲಿ ಸರ್ ಮೈಕ್ರೋ ಫೈನಾನ್ಸರು ಪ್ರತಿನಿತ್ಯ ಬರ್ತಾರೆ ಸರ್. ಜನಗಳಿಗೆ ಪ್ರತಿನಿತ್ಯ ಬಂದು ಕಿರುಕುಳ ಕೊಡ್ತಾರೆ. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲೂ ಸಮೇತ ಸಾಲ ಮಾಡಿದ್ರೆ ಅತಿವೃಷ್ಟಿ ಅನಾವೃಷ್ಟಿ ಆದರೆ ಕಾಲಾವಕಾಶ ಕೊಡುತ್ತೆ ಸರ್ಕಾರನೆಲ್ಲ. ಸಾಲ ಆದರೂ ಮನ್ನಾ ಮಾಡುತ್ತೆ. ಆದರೆ ಮೈಕ್ರೋ ಫೈನಾನ್ಸರು ಸಾಲನೂ ಮನ್ನಾ ಮಾಡಲ್ಲ, ಜನಗಳಿಗೆ ಹಿಂಸೆ ಕೊಡ್ತಾರೆ. ಇಲ್ಲಿ ಮೊನ್ನೆ ನಾನು ನೋಡಿರೋ ಪ್ರಕಾರ, ಕಣ್ಣೆದ್ರಿಗೆ ನೋಡಿರೋ ಪ್ರಕಾರ ಕಳಕಾಯಿ ಸಮೇತ ಮಾರಿ ದುಡ್ಡು ಕಟ್ಟಿದ್ದಾರೆ ಸರ್. ಇಲ್ಲೇ ನಮ್ಮ ಪಕ್ಕದ ಮನೆಯವರು ತಿರ್ಗಾ ಮತ್ತೆ ಪಾತ ಸಾಮಾನು ಮಾರಿ ಕಟ್ರಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರ್ಕಾರನೇ ಕಡಿವಾಣ ಹಾಕಬೇಕು. ನಾವೆಲ್ಲ ಬೇಕಾದ್ರೆ ಕೈ ಜೋಡಿಸ್ತೀವಿ ಸರ್. ಅಂತ ಬ್ಯಾಂಕುಗಳಲ್ಲೇ ಅತಿವೃಷ್ಟಿ ಅನಾವೃಷ್ಟಿ ಆದರೆ ಸಾಲ ಮನ್ನಾ ಮಾಡ್ತಾರೆ. ಇವ್ರು ಯಾಕೆ ಸರ್ ಮನ್ನಾ ಮಾಡಲ್ಲ? ಇಲ್ಲ ಕಾಲಾವಕಾಶ ಕೊಡಬೇಕು, ಇಲ್ಲ ಮೈಕ್ರೋ ಫೈನಾನ್ಸ್ನ ಕಡಿವಾಣ ಹಾಕಬೇಕು ಸರ್. ಅದು ಯಾರೋ ಬೇರೆ ಮೋಸ ಮಾಡಿರೋ ಹಣಕ್ಕೆ. ಹೌದು ಸರ್. ಅದು ನೀಡ್ರಿ ಸರ್. ನಾನು ಇದೇ ದೊಡ್ಡಸಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು 12 ವರ್ಷದಿಂದ ಒಬ್ಬ ಬೆಂಗಳೂರಲ್ಲಿ ಫ್ಯಾಕ್ಟ್ರಿಗೆ ಹೋಗ್ಕೊಂಡು ನಮ್ಮೂರು ಹುಡುಗಿನೇ ಪಟಾಯಿಸ್ಕೊಂಡು ಇಲ್ಲಿ ಮದುವೆ ಆಗಿಬಿಟ್ಟು 12 ವರ್ಷದಿಂದ ಇಲ್ಲಿ ಸಂಸಾರ ಮಾಡ್ತಿದ್ದ. ಅವನು ಇಲ್ಲಿ ಫೈನಾನ್ಸ್ ಒಳಗೆಲ್ಲ ಈ ಒಂದು ಸುಮಾರು 30 ಕುಟುಂಬಗಳಿಗೆ ಸಾಲ ಕೊಡಿಸೋದು ತೀರ್ಸೋದು, ಅವನು ಬೇರೆ ಅದರಲ್ಲಿ ಭಾಗ ತಗೊಂಡು ತೀರ್ಸೋದು ಎಲ್ಲ ಮಾಡ್ತಿದ್ದಂತೆ. ಈಗ ಸುಮಾರು ಇಲ್ಲಿಗಾಗಲೇ 1 ವರ್ಷದಿಂದ ಸಾಲ ಜಾಸ್ತಿ ಆದಾಗ 30 ಸಂಸಾರಗಳನ್ನ ಹಾಳು ಮಾಡಿ ಈಗ ಊರು ಬಿಟ್ಟಿದ್ದಾನೆ. ಅವ್ರಿಗೆ ಈ ದಲಿತ ಕಾಲೋನಿ ಪಾಪ ಅವ್ರಿಗೆ ಯಾರಿಗೂ ಜಮೀನುಗಳಾಗಲಿ ಜೀವನಾಂಶಕ್ಕೆ ಬೇರೆ ದಾರಿ ಇಲ್ಲ, ಕೂಲಿ ಬಿಟ್ಟರೆ ಬೇರೆ ಇಲ್ಲ. ಆದರೆ ಅವನು ಇದು ಮಾಡಿರೋದು ಸುಮಾರು 60ರಿಂದ 65 ಲಕ್ಷದಷ್ಟು ಹೊತ್ಕೊಂಡೋಗಿದ್ದಾನೆ. ಈಗ ಫೈನಾನ್ಸ್ನವ್ರು ಬಂದು ಪಾಪ ಇವ್ರು ಜೀವ ತಿಂತವ್ರೆ. ಆದ್ದರಿಂದ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆಯರಾಗಲಿ ಇವ್ರಿಗೆ ಸೂಕ್ತ ನೆರವನ್ನು ಕೊಟ್ಟು ಇವ್ರನ್ನ ಉಳಿಸಿರೇ ಆಗ್ಬೋದು. ಇಲ್ಲಾಂದರೆ ನಾವು ಸಾಮೂಹಿಕವಾಗಿ ವಿಷ ತಗೊಂಡು ಸಾಯ್ತೀವಿ ಅಂತ ಈ ದಲಿತ ಕಾಲೋನಿಗೆ ಪಾಪ ಒಕ್ಕಲಿಂದ ನಮ್ಮನ್ನು ಇದು ಮಾಡ್ತಾವ್ರೆ. ಆದ್ದರಿಂದ ನಾವು ಒತ್ತಾಯ ಮಾಡಲೇಬೇಕು ಸರ್ಕಾರಕ್ಕೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿ ಜನಪ್ರತಿನಿಧಿಗಳಾಗಿ ನಾವು ಮಾಡಬೇಕಾದ ಕರ್ತವ್ಯ ಅದನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಇದನ್ನು ಸರ್ಕಾರ ಆಗಿರಲಿ ಪೊಲೀಸ್ ಇಲಾಖೆ ಆಗಿರಲಿ ಸೂಕ್ತ ಕ್ರಮ ಜರುಗಿಸಿ ಅವನ್ನೆಲ್ಲೇ ಇದ್ರೂ ಹುಡುಕಿ ಮತ್ತು ಇವ್ರಿಗೆ ಫೈನಾನ್ಸ್ ಕಡೆಯಿಂದ ಕಿರುಕುಳ ಆಗೋದನ್ನ ತಪ್ಪಿಸ್ಬೇಕು ಅಂತ ಹೇಳಿ ನನ್ನ ಮನವಿ ಸರ್. ನಾನು ಜನಪ್ರತಿನಿಧಿಯಾಗಿ ಇದ್ರ ಬಗ್ಗೆ ನೀವು ಏನು ಹೋರಾಟ ಮಾಡಬೇಕು, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಈ ದಂಧೆ ಸುಮಾರು 12-13 ವರ್ಷದಿಂದ ಇಲ್ಲಿ ನಡೀತಾ ಬಂದಿದೆ, ಗೊತ್ತಾಗಿಲ್ಲ. ಅಂದರೆ ಯಾಕೆಂದರೆ ಸಾಲ ಕೊಡಿಸ್ತಿದ್ರು, ಸಾಲ ತಗೊಂಡವನು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಿದ್ದ. ಈಗೇನಾಗಿದೆ, ಈ ವರ್ಷದಿಂದ ಸಾಲ ಜಾಸ್ತಿ ಆದಷ್ಟು ಕಟ್ಟಕ್ಕೆ ಅವಕಾಶ ಆಗಿಲ್ಲ, ಅವನು ಕಟ್ತಾ ಇಲ್ಲ. ಸುಮಾರು 35 ಜನ ಈ ಥರ ಮೋಸದ ಬಲೆಗೆ ಬಿದ್ದಿದ್ದಾರೆ. ಇವರು ಪಾಪ ಎಲ್ಲ ದಲಿತ ಕಾಲೋನಿನಲ್ಲಿ ವಾಸ ಮಾಡೋರು. ಇವ್ರಿಗೆ ಯಾವುದೇ ಜಮೀನಿಲ್ಲ, ಜೀವನಾಂಶಕ್ಕೆ ಕೂಲಿ ಬಿಟ್ಟರೆ ಬೇರೆ ಇದಿಲ್ಲ. ಆದರೆ ಸುಮಾರು 60ರಿಂದ 65 ಲಕ್ಷನ ಇದು ಮಾಡಿ ಅವನು ಈಗ ಊರು ಬಿಟ್ಟಿರೋದ್ರಿಂದ ಪಾಪ ಇವರು ನಮಗೆ ಸಾವು ಒಂದೇ ಮೂಲಕ ಇದಾಗ್ತಾ ಐತೆ. ನಾವು ಸಾವು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಅಂತ ನಾವು ಅವರ ಪ್ರತಿನಿಧಿ, ನಮ್ಮ ಊರಿನ ಜನಪ್ರತಿನಿಧಿಗಳಾಗಿರೋದ್ರಿಂದ
ಜನಪ್ರತಿನಿಧಿಗಳಾಗಿರೋದು ನಮಗೂ ಒತ್ತಡ ತರ್ತಾವ್ರೆ. ಆದ್ದರಿಂದ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಿ ಫೈನಾನ್ಸ್ನವ್ರಿಗೆ ಏನಾದರೂ ಎಚ್ಚರಿಕೆ ಕೊಡೋ ಥರ ಆಗಿ ಈ ಬಡಪಾಯಿ ಮಹಿಳೆಯರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನನ್ನ ಮನವಿ ಸರ್. ನೀವು ಕಾನೂನು ಹೋರಾಟಕ್ಕೆ ಏನಾದ್ರು ಮುಂದಾಗಿದ್ರೆ ಇದ್ರ ಬಗ್ಗೆ? ಸರ್ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಯಾರಿಗೆ? ಕೊಡಗೇನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ. ಏನಾಯ್ತು ಅದು? ಸರ್ ಅವರು ಕರೆಸ್ತೀವಿ ಅಂತ ಹೇಳಿದರೆ ಇದುವರೆಗೂ ಏನು ಕ್ರಮ ಜರುಗಿಸಿಲ್ಲ. ಡಿಸೆಂಬರಲ್ಲಿ 17ನೇ ತಾರೀಕು ಕಂಪ್ಲೇಂಟ್ ಆಗಿರೋದು. ಕಂಪ್ಲೇಂಟ್ ಕಾಪಿ ಇದೆಯಾ? ಹಾಂ ಇದೆ ಸರ್. ಓಕೆ. ಸೊ ಈಗ ಮತ್ತೆ ಮುಂದೇನು ಮಾಡಬೇಕಂತ ಸರ್? ಅದೇ ಸರ್ಕಾರದ ಮಟ್ಟಿಗೆ ತರಲೇಬೇಕು, ನಿಮ್ಮ ಮೂಲಕ ಆಗಲಿ ಅಥವಾ ಸರ್ಕಾರಕ್ಕೆ ನಮ್ಮ ಮನವಿ ಸಲ್ಲಿಸ್ತಾ ಇದ್ದೀವಿ ಸರ್. ನಾನು ಗ್ರಾಮ ಪಂಚಾಯತಿ ಮೆಂಬರು ರಾಧಿಕಾ ಜಿ.ಕೆ. ನರಸಿಂಹಮೂರ್ತಿ ಅಂತ. ನಮ್ಮ ಗ್ರಾಮದಲ್ಲಿ 35 ಜನಕ್ಕೆ ಮೋಸ ಹೋಗಿದ್ರು ಸರ್. ಅಂದರೆ ಹಗಲು ದರೋಡೆ ಅಂದರೆ ತಪ್ಪಾಗಲ್ಲ ಈ ಮಾಹಿತಿಗೋಸ್ಕರ. ಯಾಕಂದರೆ ಫೈನಾನ್ಸರು ಇವರು ಕಮಿಟ್ ಆಗಿದ್ರೋ, ಇವರು ಫೈನಾನ್ಸರು ಕಮಿಟ್ ಆಗಿರೋ ಗೊತ್ತಿಲ್ಲ. 10,000 ಕೊಡೋರು ಇಲ್ಲೇ ಡ್ರಾ ಮಾಡ್ಕೊಳೋರು, ಅವ್ರ ಅಕೌಂಟಿಗೆ ಬಂದಿರೋ ಮೆಸೇಜ್ ಸಮೇತ ಗೊತ್ತಾಗೋದು. ಆಧಾರ್ ಕಾರ್ಡ್ ಚೇಂಜ್ ಮಾಡಿದ್ದಾರೆ, ಪಾನ್ ಕಾರ್ಡ್ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಅವರು ಲೋನ್ಗೋಸ್ಕರ. ಮತ್ತು 60 ವರ್ಷ ಆದಮೇಲೆ ಎಲ್ಲೂ ಸಮೇತ ಹಿರಿಯ ನಾಗರಿಕರು ಅಂತ ಯಾರಿಗೂ ಸಾಲ ಕೊಡಲ್ಲ ಸರ್. ಆದರೆ ಇವರು ಆಧಾರ್ ಕಾರ್ಡ್ ಚೇಂಜ್ ಮಾಡಿ ಸಾಲ ತೊಗೊಂಡಿದ್ದಾರೆ. 35 ಜನನೂ ಮೋಸ ಹೋಗಿದ್ರು ಸರ್. ಅದಲ್ಲದೆ ಶ್ರೀಶಕ್ತಿ ಸಂಘದಲ್ಲೂ ಸಾಲ ತಗೊಂಡೋಗಿದ್ದಾರೆ. ಅದರಲ್ಲೂ ಸಮೇತ ನಾನು ಸಮೇತ ಒಬ್ಬಳಾಗಿದ್ದೀನಿ ಸರ್. ರತ್ನಮ್ಮ ಪ್ರತಾಪ ಅನ್ನೋರು ಸಾಲ ತಗೊಂಡೋಗಿದ್ದಾರೆ. ಸಾಲ ಅಂತಂದರೆ ಸರ್ ಇವಾಗ ನನ್ನ ಹೆಸರಲ್ಲೂ ತೊಗೊಳೋದು, ಅವ್ರ ಹೆಸರಲ್ಲೂ ತೊಗೊಳೋರು, ಮತ್ತೊಬ್ಬರ ಹೆಸರಲ್ಲೂ ತೊಗೊಳೋದು, ಒಬ್ಬರ ಹೆಸರಲ್ಲೇ ಅಲ್ಲ ಸರ್. ಇಷ್ಟು ತೊಗೊಂಡೋಗಿದ್ದಾರೆ. ಮತ್ತು ಹಬ್ಬ ಹರಿದಿನಗಳಿಗಂತ ಮಹಿಳೆಯರು ಸಂಘ ಮಾಡ್ಕೊಂಡಿದ್ರು. ಅದರಲ್ಲೂ ಸಮೇತ 1ನೇ ತಾರೀಕು, 15, 12ನೇ ತಾರೀಕು ಇಷ್ಟು ಚೀಟಿಗಳಲ್ಲೂ ಸಮೇತ ದುಡ್ಡು ತೊಗೊಂಡೋಗಿದ್ದಾರೆ ಸರ್. ಅದ್ರ ಬಗ್ಗೆ ಕಟ್ರಿ ಅಂತ ಹೇಳಿದ್ರೆ ಫೋನ್ ಸ್ವಿಚ್ ಆಫು, ಇಲ್ಲ ಫೋನ್ ರಿಸೀವ್ ಮಾಡಲ್ಲ, ಆ ಥರ ಮಾಡಿದ್ದಾರೆ ಸರ್. ಇಲ್ಲಿ ಎಲ್ಲ ಇರೋದು ದಲಿತರೇ ಸರ್. ಮನೆ ಇದ್ದರೆ ಹೊಲ ಇಲ್ಲ, ಹೊಲ ಇದ್ದರೆ ಮನೆ ಇಲ್ಲ. ಯಾರೋ ಒಬ್ಬರು ಕೂಲಿಗೆ ಹೋಗ್ತಾರೆ, ಅವ್ರ ಜೀವನ ಅವ್ರನ್ನ ನೋಡ್ಕೊಳೋದೇ ಕಷ್ಟ. ಅದರಲ್ಲಿ ಫೈನಾನ್ಸ್ ಕಟ್ಟಬೇಕಂದ್ರೆ ಇನ್ನೂ ತುಂಬ ಕಿರುಕುಳ ಕೊಡ್ತಾರೆ ಸರ್. ಬೆಳಿಗ್ಗೆ ಬಂದರೆ ಸಂಜೆ 10 ಗಂಟೆ ಆದರೂ ಯಾರೂ ಹೋಗಲ್ಲ, ಅಲ್ಲೇ ಇರ್ತಾರೆ. ಪಾತ್ರೆ ಸಾಮಾನು ಮಾರ್ರಿ ಅಂತಾರೆ, ಇಲ್ಲ ಅಂತಂದರೆ ಮನೆ ಬೀಗ ಹಾಕ್ರಿ ಅಂತಾರೆ. ಸ್ವಲ್ಪ 3-4 ಜನ ಮನೆಯೇ ಬಿಟ್ಟು ಹೋಗಿದ್ದಾರೆ ಸರ್ ಆಲ್ರೆಡಿ. ಏನು ಮಾಡಬೇಕು ಅಂದರೆ ಸರ್, ಇದು CM-ವರ್ಗೂ ವರದಿ ಒಪ್ಪಿಸಿ ಸರ್. ಅವರಿಂದ ನಮಗೆ ಪರಿಹಾರ ಬೇಕಷ್ಟೇ. ಇಲ್ಲಾಂದರೆ ಇಷ್ಟು ಜನ ನಾವೇನು ಮಾಡಬೇಕು? ಸಾವು ನೋವು ಮಧ್ಯೆ ಹೋರಾಡ್ತಾ ಇದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೆ. ಅವೆಲ್ಲ 12ನೇ ತಿಂಗಳಲ್ಲಿ ಕೊಟ್ಟಿರೋ ಡಿಸೆಂಬರಲ್ಲಿ. ಅವ್ರು ಇಂಥವ್ರಿಗೂ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ. ನಮ್ಮ ಹೆಸರು ರಾಧಿಕಾ ಜಿ.ಕೆ. ದಡಸಳ್ಳಿ. ಏನು ಸಮಸ್ಯೆ? ಈ ಪೊಲೀಸ್ನ ಇದು ನನಗೆ ದುಡ್ಡು ಕೊಡಿಸಿದ್ವಿ ಇವ್ರಿಗೆ ಸಂಘದವ್ರಿಗೆ ಎಲ್ಲರಿಗೂ ನಾವು ದಡಸಳ್ಳಿಂಟ ಲೋನ್ ಕೊಡಿಸಿದ್ವಿ. ಪ್ರತಾಪು ರತ್ನಮ್ಮ ಅಂಬರ್ಗೆ ಕಟ್ಕೊಂಡು ಹೋಗ್ತೀವಿ ಅಂತಂದ್ರು. ಇವಾಗ ಒಂದು 4 ತಿಂಗಳು ಕಟ್ತಾ ಇಲ್ಲ ಸರ್. ನಾವು ಎಲ್ಲಿಗೆ ಹೋಗೋಣ ಸರ್? ನಾವು ಕಟ್ಟಕ್ಕೆ ಆಗ್ತಾಯಿಲ್ಲ. ಮನೆಗೆ ಇಂಥ ಪರಿಸ್ಥಿತಿ. ಫೈನಾನ್ಸ್ನವರು ಬಂದು ಕೂಕೊಂತಾರೆ. ಹೊತ್ತು ಬೀಳು, ರಾತ್ರಿ 10 ಗಂಟೆ ಸಾಕ ಸಾ. ನಾವು ಎಲ್ಲಿಗೆ ಕಂಪ್ಲೇಂಟ್ ಕೊಟ್ಟೈತೆ 1.5 ತಿಂಗಳು ಆಯಿತು ಸಾ. ಏನು ಎತ್ತಂಬ್ಲಿಲ್ಲ. ನಾವೇನು ಸಾಯೋದೊಂದು ತಪ್ಪೈತೆ ಸಾ. ನಾವೇನು ಜೀವನ ಮಾಡಿ ಅವ್ರು ಕಟ್ಟನಿ ಸಾ. ಅವ್ರು ಊರು ಬಿಟ್ಟವ್ರೆ ಸಾ. ಎಷ್ಟು ಜನ ಕೊಡ್ಸಿದ್ರು? ಒಂದು 35 ಜನ ಕೊಡ್ಸಿದ್ದೀವಿ ಸಾವ, ಎಲ್ಲ ಒಟ್ಟಾಗಿ ಗಟ್ಟಿಯಾಗಿ. ಇಸವನ್ ಕುಡಿಯೋದು ನಾವು ಸಾಯೋದೊಂದು ಗೊತ್ತಾಗ್ತೈತೆ ಸಾ ಅಷ್ಟೇ. ಇವಾಗ ನಮ್ಗೇನೋ ಒಂದು ಪರಿಹಾರ ಮಾಡಿರಿ ಸಾ ನೀವು. ಕ್ವಾಟಮಾರು. ಹೆಸರು ರಂಗಮ್ಮ. ನಮ್ಮದು ದೊಡಸಳ್ಳಿ ವಾಸ ಆಗಿದ್ದೀವಿ. ಫಸ್ಟ್ ಕೊಡಿಸಿದ್ವಿ, ಇವಾಗ ಕಟ್ಕೊಂಡು ಹೋಗ್ತಾಯಿದ್ರು. ಹಂಗೆ ಇನ್ನೊಂದು ಸಲ ಕೊಡಿಸ್ತೀವಿ, ಕಟ್ಕೊಂಡು ಹೋಗ್ತಾರೆ ಅಂತ. ಅವರು ಕಟ್ಕೊಂಡು ಹೋಗ್ದಂಗೆ ಇವಾಗ ಒತ್ಕೊಂಡು ಪರಾರೇ ಆಗ್ಯವ್ರೆ. ನಾವು ವಿಷ ಕುಡಿಯೋದೊಂದು ಬಾಕಿ ಐತೆ. ಆ ಫೈನಾನ್ಸರ್ ಬಂದು 12:30, 1 ಗಂಟೆ 2 ಗಂಟೆ ಆದರೂ ಹೋಗಲ್ಲ. ಮನೆಗಿರೋದು ಕಟ್ರಿ ಅಂತ ಹೇಳ್ತಾವ್ರೆ. ನಾವು ಪ್ರತಾಪ ರತ್ನಮ್ಮ ಒತ್ಕೊಂಡು ಹೋಗಿದ್ದಾರೆ. 12 ಗಂಟೆ ಹೋದ್ರೂ ಹೋಗಲ್ಲ, 1 ಗಂಟೆ ಆದರೂ ಹೋಗಲ್ಲ. ಅವ್ರು ಬೇಕಾದ್ರೆ ರಾತ್ರಿ ಎಲ್ಲ ಅಲ್ಲೇ ಮನೆಗೆ ಕಂಬ್ತಾರೆ. ನಮ್ಮ ಪ್ರತಾಪ್ಗೆ ಕೊಡಿಸಿದ್ವಿ. ಫಸ್ಟ್ನೇ ಸಲ ಕೊಡಿಸಿದ್ವಿ. ಅವರು ಕಟ್ಕೊಂಡು ಹೋಗ್ತಾಯಿದ್ರು, ಹಂಗೆ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿದ್ರು. ಹಂಗೆ ನಡೆಸ್ತಾರೆ ಅಂತ ನಾವು ನಂಬಿಕೆಯಿಂದ ತೆಗೆದು ಕೊಟ್ವಿ. ನಮ್ಮ ಅಕೌಂಟ್ಗೆ ದುಡ್ಡು ಬಿದ್ದಿತ್ತು, ನಾವೇ ಎತ್ಕೊಟ್ಟಿದ್ವಿ. ಅವರು ಫೈನಾನ್ಸರ್ ಬಂದು ಒಂದು 10-12 ಜನ ಬಂದು ನಮಗೆ ಕಿರುಕುಳ ಕೊಡ್ತಾವ್ರೆ. 12 ಗಂಟೆ ಆದರೂ ಹೋಗಲ್ಲ, ರಾತ್ರಿ ಆದರೂ ಹೋಗಲ್ಲ. ರಾಗಿ ಮಾರ್ಕಟ್ರಿ, ಅಕ್ಕಿ ಮಾರ್ಕಟ್ರಿ, ಮನೆಗಿರೋ ದವಸ ಧಾನ್ಯ ಕಟ್ ಮಾರ್ಕಟ್ರಿ, ಪಾತ್ರ ಏನಿದ್ರು ನಿಮ್ಮ ಮನೆಗೆ ಒಡವೆ ಇದ್ದರೆ ಕಟ್ರಿ ಮಾರಿ ಅಂತ ಹೇಳ್ತಾವ್ರೆ. ಬೇಕು ನಮಗೆ 35 ಜನನು ಹಿಂಗೆ ಯಾಮಾರಿಸ್ಕೊಂಡು ಕೊಡಿಸಿದ್ದೀವಿ. ನಮ್ಗೆ ಹಿಂಗೆ ಅನ್ಯಾಯ ಆಗ್ತಾಯಿತ್ತು. ಇಸ ಕುಡಿತಾವ್ರೆ. ನನ್ನ ಹೆಸರು ಈರ್ನಾಗಮ್ಮ ಅಂತ. ಮಧುಗಿರಿ ತಾಲೂಕು ಕುರುವಾರ ಹೋಬಳಿ. ನಾವು ವಾಸ ಮಾಡ್ತಿರೋದು ದೊಡ್ಡಸಳ್ಳಿಗೆ. ಹಿಂಗೇನೋ ನಾವು ನಂಬಿಕೆ ಮೇಲೆ ಹಿಂಗೆ ಪ್ರತಾಪ ರತ್ನಮ್ಮ ಅನ್ನೋರಿಗೆ ಕೊಡಿಸಿದ್ವಿ ದುಡ್ಡು ಫೈನಾನ್ಸಾಗೆ. ಏನೋ ಕಟ್ತಾರೆ ಅಂತ ಕೊಟ್ಬಿಟ್ರೆ ಹಿಂಗೆ ಎತ್ಕೊಂಡು ಊರು ಬಿಟ್ಟು ಹೋಗಿದ್ದಾರೆ. ಜಾಸ್ತಿ ಸಾಲ ಆಗಿಬಿಟ್ಟು ಊರು ಬಿಟ್ಟು ಹೋಗಿದ್ದಾರೆ. ನಾವೇನು ಮಾಡಬೇಕೀಗ? ಕಟ್ಟೋಕ್ಕಾಗ್ತಿಲ್ಲ.
ಮನೆ ತಕ್ಕ ಬಂದು ಪ್ರಾಣಿ ಹಿಂಸೆ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಳು ಮರಿ ನಮ್ಮ ಏನು ಮಕ್ಳಿಗೆ ಅಂತ ನೋಡ್ಲಾ ಚೀಟಿ ಅಂತ ಕಟ್ಲ ವಿಷ ಕುಡಿಯೋದಂತ ಒಪ್ಪೈತೆ. ಏನಾದರೂ ಮಾಡಿ ಪರಿಹಾರ ಹುಡುಕೊಡ್ರಿ ಅಷ್ಟೇ. ಮಧುಗಿರಿ ನನ್ನ ಹೆಸರು ಈರ್ನಾಗಮ್ಮ ಅಂತ, ಮಧುಗಿರಿ ತಾಲೂಕು ಕುರುವಾರ ಹೋಬಳಿ. ನಾನು ವಾಸ ಮಾಡ್ತಿರೋದು ದೊಡ್ಡಸಳ್ಳಿಗೆ. ಹಿಂಗೆ ಪ್ರತಾಪ ರತ್ನಮ್ಮ ಅನ್ನೋರಿಗೆ ಸಾಲ ಕೊಡ್ತಿದ್ದೆ ಫೈನಾನ್ಸ್ನಾಗೆ. ಏನೋ ಒಂದು ಸಲ ಕಟ್ಕೊಂಡು ಹೋಗ್ತಿದ್ದು, ಚೆನ್ನಾಗಿ ಕಟ್ಕೊಂಡು ಹೋಗ್ತಿದ್ರು. ಏನೋ ಕಟ್ಕೊಂಡು ಹೋಗ್ತಾರೆ ಅಂತಲೇ ಕೊಟ್ಬಿಟ್ರೆ ಸಾಲ ಜಾಸ್ತಿಯಾಗಿ ಊರೇ ಬಿಟ್ಟು ಹೋಗಿದ್ದಾರೆ. ಹಂಗೆ ನಾವು ಮಕ್ಳಿಗೆ ಇಕ್ಲಿಲ್ಲ, ನನ್ನ ಗಂಡ ಮಕ್ಳು ತಿನ್ನಲಿಲ್ಲ. ಹಿಂಗೆ ಊರು ಬಿಟ್ಟೋಗಿ ಬಂದು ಅವ್ರ ಮನೆ ಮಕ್ಳು ಬಂದು ಪ್ರಾಣ ತಿಂತಾವ್ರು. ಏನು ಮಾಡಬೇಕು? ನಾವು ವಿಷ ಕುಡಿಯೋದು ತಪ್ಪೈತೆ ಅಷ್ಟೇ. ಏನಾದರೂ ಮಾಡಿ ಪರಿಹಾರ ಕೊಡಿಸ್ರಿ.